ಅಜ್ಜಿ ಬಂತು ಅಲ್ಲಿ ಸರ್ಪ್ರೈಸ್. ಕಿತ್ಕೋ ಕಿತ್ಕೋ ಮಗ್ನೆ, ಮ್ಯಾಂಗೋ ಕಿತ್ಕೋ, ಕೀಳು. ಏನಾಯ್ತ ಮಗ್ನೆ? ನಿಮ್ಮಪ್ಪನೇ ತಿಂತದನು. ಕಟ್ ಮಾಡಿಕೊಟ್ರೆ ರುಬ್ಕಂತ್ಯಾ? ಇದ್ರಲ್ಲಿ ಆಟ ಆಡಿ ನೋಡು ಏನ್ ಡವ್ ಮಾಡ್ತಾನೆ. ಅರ್ಧಕ್ಕರ್ಧ ಮರ ಫುಲ್ಲು ಮಲ್ಕೊಂಡೈತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಏನಂತಂದರೆ, ನಾನು ನಮ್ಮ ಹಸ್ಬೆಂಡು ನನ್ನ ಮಗನ ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಬಿದ್ರುಕಟ್ಟೆಗೆ ಹೋಗ್ತಾ ಇದ್ದೀವಿ. ನಮ್ಮತ್ತೆ ನಮ್ಮ ಮಾವಂಗೆ ಬರೋ ವಿಷಯ ಗೊತ್ತಿಲ್ಲ, ಗೊತ್ತಾ? ಹೇಳಿಲ್ಲ. ಬೆಳಗ್ಗೆನೇ ಹೋಗ್ಬೇಕಿತ್ತು. ಇವಾಗ ಟೈಮ್ ಬಂದು 6 ಗಂಟೆ. ಇವಾಗ ಹೋಗ್ತಾ ಇದ್ದೀವಿ. ಇವ್ರು ಬಂದಿದ್ದು ಲೇಟು, ಹೋಗ್ತಿರೋದು ಲೇಟು. ಹಾಯ್ ಮಗ್ನೆ, ಹಾಯ್ ಮಾಡು. ಇವಾಗ ಹೋಗ್ತಾ ಇದೀವಿ. ಇಲ್ಲಿಂದ ಹೋಗೋಷ್ಟು ಒಂದು 1/2 ಅವರ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಓಕೆ 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 ಬಾಯ್ 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 ಬಾಯ್. ಇವನು ಹೊರಟಿ ನೋಡಿ. ಏಕೆಂಚ್ ಯಾಕೆ ಬತ್ತೀಯ ನೀನು? ಹ್ಞೂ ಅಂತೆ. ಕರ್ಕೊಂಡೋಗೋಣ ಮಗ್ನೆ, ಕೆಂಚನ್ನ. ಮಗ್ನೆ ಬೇಕೀಗ. ಮಗ್ನೆ ಕೆಂಚನ್ ಕರ್ಕೊಂಡೋಗೋಣ. ಮೊಮ್ಮಗನ್ ಮಿಸ್ ಮಾಡ್ಕೊಂತೀಯಾ? ಮಿಸ್ ಮಾಡ್ಕೊಳ್ಳಲ್ವಾ? ಇವತ್ತೆಲ್ಲ ಮಿಶ್ಶು, ನಾಳೆಗೂ ಮಿಶ್ಶು, ನಾಳೆಗೂ ಮಿಶ್ಶು, ಇವತ್ತೆಲ್ಲ ಮಿಶ್ಶು. ಅಜ್ಜಿ ತಾತ ಖುಷು ಅಲ್ಲಿ. ಇವ್ ಸೈಲೆಂಟ್. ಬಾಯ್ ಬಂಗಾರ. ಅಪ್ಪ ಇಲ್ಲಿ ಬಂಗಾರ, ಇಲ್ಲಿ ಬಾಯ್. ಅಮ್ಮ ಹಾಯ್. ಬಾಯ್ ಬಾಯ್ ಚಿನ್ನಿ. ಬಾಯ್ ಬಾಯ್ ಎಲ್ಲಿ ಬಂದಿದ್ಯಾ? ಎಲ್ಲಿ ಬಂದಿದ್ದೀವಿ? ಎಲ್ಲಿ ಬಂದಿದ್ದೀರಿ ನೀವು? ಅಜ್ಜಿ ಬಂತು ಅಲ್ಲಿ ಅಲ್ಲಿ ಯಾಕಪ್ಪ? ಅಜ್ಜಿ ಬರ್ತದೆ ಕುಂಟ್ಕೊಂಡು. ಅಯ್ಯೋ ಬಂಗಾರಿ, ಓನು ಬಂಗಾರಿ. ಹೇಳು ಅಜ್ಜಿ, ನೀ ನನ್ನ ನೋಡಕ್ ಬರ್ಲಿಲ್ಲ, ನಾನೇ ಬಂದ್ಬಿಟ್ಟೆ ಅಂತ. ಬಂಗಾರಿ ಇಲ್ಲಿ 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 ಓನು ಬಂಗಾರಿ ಹೋಗ್ಬಿಟ್ಟಿದ್ದಿ. ಎಲ್ಲಿ ಹೋಗ್ಬಿಟ್ಟಿದ್ದಿ ನೀನು? 7 ಎಲ್ಲ ಬಂದ್ಬಿಟ್ಟಿದೀಯಲ್ಲ ಗಿಫ್ಟು ಅಂತ. ಸರ್ಪ್ರೈಸ್. ಎಲ್ಲ ಬಂದ್ಬಿಟ್ಟಿದ್ದಿ. ಒಳಗೆಲ್ಲ ಅಂಡದೆ ಹೇಳಿಲ್ಲ, ಜಲೆ ಗೊತ್ತಲ್ಲ ಹಚ್ಕಟ್ ಮಾಡೋಣ ಅಂತ. ನಾವು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಫುಲ್ಲು ಮೋಡ ಮುಚ್ಕೊಂಡು ಮಳೆ ಬರೋ ಥರ ಆಗ್ಬಿಟ್ಟಿದೆ. ನಾನು ಆನ್ ದ ವೇ ಮಳೆಗೆ ಸಿಗಾಕೊಂಡ್ಬಿಡ್ತೀನಿ ಅನ್ಕೊಂಡೆ. ಏನು ಮಾಡಬೇಕಿತ್ತು ಇನ್ ಕೇಸ್ ಮಳೆ ಬಂದ್ಬಿಟ್ಟಿದ್ರೆ? ಆಕ್ ಮಗ್ನೆ. ಮೋಡ ನೋಡಿ ಫುಲ್ ಮಳೆ ಬರೋ ಥರ ಆಗ್ಬಿಟ್ಟಿದೆ. ನಾನು ಪಕ್ಕಾ ಮಳೇಲಿ ಸಿಗಾಕೊತೀನಿ ಅಂತಲೇ ಅಂದ್ಕೊಂಡಿದ್ದು. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಿನ್ನೆ ಬಂದು ಮಲ್ಕೊಂಬಿಟ್ವಿ. ಫುಲ್ ಮಳೆ ಜೋರು, ಕರೆಂಟ್ ಇಲ್ಲ ಏನಿಲ್ಲ. ಸೊ ಹಾಗಾಗಿ ನೆನ್ನೆ ಯಾವುದೇ ರೀತಿ ವ್ಲಾಗ್ ಮಾಡಲಿಲ್ಲ. ಅವತ್ತು ಮಾರ್ನಿಂಗೇ ಎದ್ದು ಎಳ್ಳೀರು ಕುಡಿಯೋಕೆ ಹೋಗ್ತಾಯಿದ್ದೀವಿ. ಬೆಳಗ್ಗೆನೆ ನೋಡಬೇಕು ಎಷ್ಟು ಮರ ಬಿದ್ದವೆ, ಎಷ್ಟು ಮರ ಇದ್ದಾವೆ, ಎಷ್ಟು ಮಾವಿನಕಾಯಿ ಬಿದ್ದವ, ಎಷ್ಟು ಮಾವಿನಕಾಯಿ ಬಿದ್ದವೆ ಅಂತ ಹೋಗಿ ನೋಡಬೇಕು. ಮಳೆ ಬಂದಿರುತ್ತಲ್ಲ, ಎಳ್ಳೀರು ಫುಲ್ ತಣ್ಣಗಿರುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಕುಡಿದ್ಬಿಡೋಣ ಅಂತ.
ಇಲ್ಲಿ ಮಗನೆ ಇಲ್ಲಡಿ ಇಲ್ಲಿ ಗುಡ್ ಮಾರ್ನಿಂಗ್ ಬಿಸಿಲು ಒಂದು ಮುಖದ ಮೇಲೆ ಬಿಡ್ತೈತೆ ಹಿಂಗೆ ಮಾಡ್ದ ನಾನು. ಗುಡ್ ಮಾರ್ನಿಂಗ್. ಹೆಂಗಿತ್ತು ನೀನೆ ಮಳೆ ಚೆನ್ನಾಗಿತ್ತು. ಹಾಂ ನೀರು ಬೇರೆ ಬರ್ತಿಲ್ಲ. ಅಡಿಕೆಗಳು ಇವಾಗ ಹೆಂಗೋ ಸ್ವಲ್ಪ ನೋಡಂಗಾಗವೆ ಮಳೆ ಬಂದು. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಹಳ್ಳಿ ಜನ ಪೀಸ್ಫುಲ್ ಅಂತ ಆಹಾ ಈ ವಾತಾವರಣ ಈಗ ಅಂತ ಹೇಳ್ತಾರೆ. ಕಾಡಕ್ಕೆ ಬಂದೊಂದೆಲ್ಲ ಒಣಗೋ ಒಂದು ಕಡೆಯಿಂದ ಇರ್ತಾರಲ್ಲ, ಚೆನ್ನಾಗಿ ನೀರಿರಬೇಕು, ಆವಾಗ ಹಳ್ಳಿ ವಾತಾವರಣ ಪೀಸ್ಫುಲ್ ಆಗಿರುತ್ತೆ. ಹಾಂ ಹೀಗೆ ಬಾಳೆ ಗಿಡ ಫುಲ್ ಬಕ್ಕೊಂಡು ಹೋಗ್ಬಿಟ್ಟೈತೆ, ಇಲ್ಲೊಂದು ಅಲ್ಲೊಂದು ಎಲ್ಲ. ಬಿತ್ತು ಎಳ್ಳೀರು ಬಿತ್ತು, ಹೊಡೆದೋಯ್ತಾ? ಮಳೆಗಾಲದ ಹೊಡೆದೋಗಲ್ಲ. ನೈಟು ಗಾಳಿ ಬಿಸಿರೋದಕ್ಕೆ ಎಷ್ಟೊಂದು ಮಾವಿನಕಾಯಿ ಎಲ್ಲ ಬಿದ್ದಾವೆ ನೋಡಿ. ಮಾವಿನ ಹಣ್ಣು ಅಲ್ಲ, ಆಲ್ರೆಡಿ ಹಣ್ಣು. ಇಲ್ಲೊಂದು ಸ್ವಲ್ಪ, ಆ ಕಡೆ ಎಲ್ಲ ಒಂದು ಸ್ವಲ್ಪ. ಗಿಡದಲ್ಲಿ ಯಾವುದಾದ್ರೂ ಹಣ್ಣಾಗಿದ್ರೆ ಕಿತ್ಕೊಂಡು ಬಾ. ಗಿಡದಲ್ಲಾಗಿರೋ ಹಣ್ಣು ತಿನ್ನೋಕೆ ಸಕ್ಕತ್ತಾಗಿರುತ್ತೆ. ಹುಡುಕ್ಬೇಕು. ಕಿತ್ತು ಹಣ್ಣಿಗೆ ಇಟ್ಟಿದ್ದಾರೆ, ಅದು ಚೆನ್ನಾಗಿರುತ್ತೆ. ನೈಟ್ ತಿಂದ್ವಿ, ಬಟ್ ಗಿಡದಲ್ಲಿ ಹಣ್ಣಾಗಿರೋದು ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಗಿಡದ ಹಣ್ಣು ಹುಡುಕ್ಬೇಕು. ಅದು ನೋಡೋಕೆ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ. ಹಣ್ಣು ಅನ್ಸುತ್ತಲ್ಲ ಅದು? ಇಲ್ಲ, ಹಣ್ಣ ಸ್ವಲ್ಪ ಅದು ಇನ್ನೂ ಹಣ್ಣಾಗಬೇಕು, 3-4 ದಿನ ಮಡಗಬೇಕು. ಹಾಂ ಹೆಂಗೆ ಬಿಟ್ಟೈತೆ ನೋಡಿ ಇಲ್ಲಿ, ಗೊಂಚಲು ಚೆನ್ನಾಗಿಬಿಟ್ಟೈತೆ. ತೋರಿಸು. ಚೆನ್ನಾಗಿದೆ. ಹಣ್ಣಾಗಿದೆಯಾ ಅದು? ಕಿತ್ತ ಅದೇ ಬಂದ್ಬಿಡ್ತಾ? ಟಚ್ ಮಾಡದೆ ಬಂತು, ಬಟ್ ಇನ್ನೂ ಫುಲ್ ಹಣ್ಣಾಗಿಲ್ಲ, ಮೆತ್ತಗಾಗೈತೆ. ಇನ್ನೊಂದು 2-3 ದಿನ ಅದು ತೋರಿಸೋದು ಎಷ್ಟು ಕಲರ್ ಬಂದೈತೆ ನೋಡೋದು. ಚೆನ್ನಾಗೈತೆ. ಇದು ಮರದಣ್ಣು, ಇದು ಫುಲ್ ನೋಡು ಗೊಂಚಲು ಎಷ್ಟು ಚೆನ್ನಾಗಿ ಬಂದೈತೆ. ಯಾರಾದರೂ ಆರಾಮಾಗಿ ಕಿತ್ಕೋಬೋದು, ಒಂದೇ ಕಡೆ ಎಷ್ಟು ಹಣ್ಣು ಸಿಗ್ತವೆ. ನೆಕ್ಸ್ಟ್ ಇಯರ್ ಇದು ಯಾವ ಗಿಡನೂ ಇರೋದಿಲ್ಲ. ಎಲ್ಲ ಗಿಡ ತೆಗೆದ್ಬಿಟ್ಟು 2 ಬಿಟ್ಕೋಬೇಕು ಅಂದ್ಕೊಂಡಿದ್ದೀವಿ ಅಷ್ಟೇ ಮನೆಗೆ ಅಂದ್ಬಿಟ್ಟು. ಎಲ್ಲ ಕಿತ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ. ಫೈನಲ್ ಆಗಿ ಅಂದ್ಕೊಂಡಿದ್ದೀವಿ ಒಟ್ಟಿನಲ್ಲಿ ಎಲ್ಲ ತೆಗೆದ್ಬಿಡ್ಬೇಕು ಅಂತ. ತಿನ್ನೋಕೆ ಮಾತ್ರ 2 ಗಿಡ ಬಿಟ್ಕೊಂಡು ಮಿಕ್ಕಿದೆಲ್ಲ ತೆಗೆದ್ಬಿಡೋಣ ಅಂತ. ತೋಟದಲ್ಲಿ ಹಣ್ಣು ಕಿತ್ಕೊಂಡು ತಿನ್ನೋವಷ್ಟು ದುಡ್ಡು ಕೊಡ್ತಂದರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಅಲ್ಲೆಲ್ಲ ಪೌಡ್ರು ಗೀಡ್ರು ಹಾಕಿನೇನೋ ಹಣ್ಣು ಮಾಡಿಬಿಡ್ತಾರೆ, ಅಷ್ಟು ಟೇಸ್ಟ್ ಅಂತಲೂ ಅನಿಸಲ್ಲ. ಬಟ್ ಇಲ್ಲಿ ಗಿಡದಲ್ಲೇ ಹಣ್ಣಾಗಿರ್ತವೆ, ಇಲ್ಲ ಕಿತ್ತು ಹಣ್ಣು ಮಾಡ್ತೀವಲ್ಲ, ಸಕ್ಕತ್ತಾಗಿರುತ್ತೆ, ತಿನ್ನೋಕ್ಕೆ ವಾವ್ ಅನಿಸುತ್ತೆ. ನೈಟ್ ನನ್ನ ಮಗ ಬೇರೆ ತಿಂದ, ಸ್ವಲ್ಪ ಕೊಟ್ವಿ ಅಷ್ಟೇ, ಜಾಸ್ತಿ ಕೊಡಲಿಲ್ಲ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋದು, ಸ್ವೀಟಾಗಿರೋದು ಯಾವುದಾದ್ರೂ ನೋಡಿಬಿಟ್ಟು ಗಿಡದಲ್ಲಿರೋದನ್ನೇ ಕಿತ್ಕೊಂಡು ಹೋಗ್ಬೇಕು, ಅವನಿಗೆ ಕೊಟ್ಟು ತಿನ್ನಿಸ್ಬೇಕು ಅಂದ್ಕೊಂಡಿದ್ದೀವಿ. ನೋಡಬೇಕು. ಬಟ್ ಎಂಜಾಯ್ ಮಾಡ್ತಾನೆ, ಮ್ಯಾಂಗೋ ಮಾತ್ರ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾನೆ ಅಲ್ವಾ? ಅವ್ವ ಮಗ ಇದೇ ಕೆಲಸ ಬರ್ದು. ಅದು ಮ್ಯಾಂಗೋ ಲವರು, ರವನು ಮ್ಯಾಂಗೋ ಲವರ್. ನನಗಂತೂ ಮಾವಿನ ಹಣ್ಣು ಸಕ್ಕದಿಷ್ಟ. ಇವ್ರು ತಿನ್ನೋದೇ ಇಲ್ಲ, 1 ಪೀಸ್ ತಿಂದರೆ ಹೆಚ್ಚು. ಬಟ್ ನಾನಂತೂ 1, 2, 3 ಹಣ್ಣು ನಾನ್ ಸ್ಟಾಪ್ ತಿಂತಾನೆ ಇರ್ತೀನಿ. ನಂಗೆ ಸಕ್ಕದಿಷ್ಟ ಗೈಸ್. ಬಟ್ ಇವ್ರು ತಿನ್ನಲ್ಲ, ಬಟ್ ನನಗೆ ಮ್ಯಾಂಗೋನೇ ಸಕ್ಕದಿಷ್ಟ. ನನ್ನ ಮಗನೂ ಅಷ್ಟೇ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಆಮೇಲೆ ತೋರಿಸ್ತೀನಿ ನೋಡಿ ಅವ್ನು ಹೇಗೆ ತಿಂತಾನೆ. ಹಾಯ್ಕೊಂಡು ಬಂದು ಇಡ್ತಾ ಇದ್ದಾರೆ ಬಿದ್ದಿರೋ ಹಣ್ಣುಗಳೆಲ್ಲ. ಚೆನ್ನಾಗಿರೋದು ಹಾಯ್ಕೊಂಬ ಅಷ್ಟೇ. ಅಲ್ಲೊಂದೆರಡು ಇಟ್ಟಿದ್ದಾರೆ, ಇಲ್ಲಿದೆ. ಎಷ್ಟೊಂದು ಬಿದ್ದಿದ್ದಾವೆ ಗಾಳಿಗೆ. ಇದು ಯಾವುದೋ ಹಣ್ಣು ಚೆನ್ನಾಗಿದೆ ಅನಿಸುತ್ತೆ. ಗಾಳಿ ಬೀಸಿದ್ರೆ ಅಷ್ಟೇ ಕಾಯಿಸಿರಲ್ಲ, ಬಿದ್ದುಬಿಡ್ತವೆ. ಅಲ್ಲಿ ಮರ ಬೇರೆ ಬಿದ್ದೋಗಿರಂಗಿದೆ. ಅಲ್ಲಿ ಮರ ಬಿದ್ದೈತೆ, ಪಾಳಾಗ್ಬಿಟ್ಟು. ಹತ್ರದಿಂದ ತೋರಿಸ್ತೀನಿ ಬನ್ನಿ.
ಯಾವ ಲೆವೆಲಿಗೆ ಗಾಳಿ ಬೀಸಿರ್ಬೇಕು. ನಾವು ಅಡಿಕೆ ಗಿಡ ಮುರಿದೋಗ್ಬಿಡ್ತಾವ ಅಂದ್ಕೊಂಡ ನೋಡಿ, ಇಲ್ಲೆಲ್ಲ ಎಷ್ಟೊಂದು ಬಿದ್ದವೆ. ನಾವು ಬೋರ್ ಕೊರ್ಸಿದ್ವಲ್ಲ, ಅಲ್ಲೊಂದು ಮಾವಿನ ಮರ ಇತ್ತು, ಅದು ಅರ್ಧಕ್ಕೆ ಸೀಳಾಗ್ಬಿಟ್ಟಿದೆ. ಅಷ್ಟು ಗಾಳಿ ಬಂದು. ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ನೋಡಿ, ಗೊತ್ತಾಗುತ್ತೆ. ನಾವು ಅಂದ್ಕೊಂಡ್ವಿ ಗಾಳಿ ಬೀಸಿದೆ, ಪಕ್ಕ ಏನಾದರೂ ಆಗಿರುತ್ತೆ ಅಂತ. ಬಿದ್ದಾವೆ ನೋಡಿ ಗೈಸ್, ಇಲ್ಲಿ ಅರ್ಧಕ್ಕೆ ಸೀಳಾಗ್ಬಿಡೈತೆ. ನಾವು ಅಲ್ಲಿ ಹಿಂದೆನೇ ಬೋರ್ ಕೊರ್ಸಿದ್ದು, ಬಟ್ ಇಲ್ಲಿ ಅರ್ಧಕ್ಕೆ ಮರ ಬಿದ್ದೋಗ್ಬಿಟ್ಟೈತೆ. ಇದರಲ್ಲಿ ಎಷ್ಟು ಹಣ್ಣು ಕಾಯಿ ಎಲ್ಲ ಇದು ಎಲ್ಲ ವೇಸ್ಟು, ಗಿಡನೂ ವೇಸ್ಟು. ಅರ್ಧಕ್ಕೆ ಸೀಳಾಗೇ ಬಿಟ್ಟೈತೆ ಇದು. ಹತ್ರದಿಂದ ತೋರಿಸ್ತೀನಿ ರೀ ನಿಮಗೆ. ಇಲ್ಲಿ ನೋಡಿ, ಅರ್ಧಕ್ಕರ್ಧ ಮರ ಫುಲ್ಲು ಮಲ್ಕೊಂಡೈತೆ. ಅಲ್ಲಿ ನಾವು ಬೋರ್ ಕೊರ್ಸಿದ್ದು. ಮಾಡೋಕ್ಕಾಗಲ್ಲ, ಮಳೆ ಗಾಳಿ ಎನ್ನುವಾಗ ಬಿದ್ದೋಗ್ಬಿಡುತ್ತೆ. ಬಟ್ ಆದರೂ ಬೇಜಾರಾಗುತ್ತೆ, ಅಷ್ಟೊಂದು ಹಣ್ಣು ಕಾಯಿ ಎಲ್ಲ ಇರೋ ಗಿಡ ಅರ್ಧಕ್ಕರ್ಧ ಬಿದ್ದೋಗ್ಬಿಟ್ಟೈತಲ್ಲ ಅಂದ್ಬಿಟ್ಟು ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ. ಬಟ್ ಖುಷಿ ವಿಷಯ ಏನು ಅಂತಂದರೆ, ಯಾವುದೇ ಅಡಿಕೆ ಗಿಡ ಮುರಿದೋಗಿಲ್ಲ. ಆ ಗಾಳಿಗೆ ಪಕ್ಕ ಮುರಿದೋಗುತ್ತೆ ಅಂತಲೇ ನಾವು ಅಂದ್ಕೊಂಡಿದ್ದು ನೈಟು. ಬಟ್ ಯಾವುದೇ ರೀತಿ ಅಡಿಕೆ ಗಿಡಕ್ಕೇನೂ ಆಗಿಲ್ಲ. ಬಟ್ ಮಾವಿನ ಮರ ಅರ್ಧಕ್ಕರ್ಧ ಸೀಲ್ ಬಿಟ್ಕೊಂಡು ಬಿದ್ದೋಯ್ತೆ. ಏನು ಮಾಡೋಕ್ಕಾಗಲ್ಲ. ನನ್ನ ಮಗ ನಮ್ಮ ಮನೆಯವ್ರ ಹತ್ರ ಹೋಗ್ತಾ ಇಲ್ಲ, ಅಳ್ತಾ ಇದ್ದಾನೆ ಯಾಕೋ. ಸೊ ಹಾಗಾಗಿ ನಾನೇ ಎತ್ಕೊಂಡಿದ್ದೀನಿ. ಮಗನೇ ನೋಡು, ಇಲ್ಲಿ ನೋಡಿ ಮಗನೇ, ಇಲ್ಲಿ ನೋಡಿ. ಹಾಯ್. ನನಗೇನು ನಿದ್ದೆ ಬಂದ್ಬಿಟ್ಟೈತೆ, ಪಾಚೋಬೇಕು ಅವನು. ಈಗ ಹೋಗಿ ಮಲಗಿಸ್ಬೇಕು ಅವನ್ನ. ನೋಡಿ ಅಣಬೆ ಬಿಟ್ಟಿದೆ. ಇಲ್ಲೊಂದು ಹಣ್ಣು ತುಂಬ ಉದ್ರವೆ, ಕಾಯಿ ಹಣ್ಣು ಎಲ್ಲ ಸಿಕ್ಕಾಬಟ್ಟೆ ಉದ್ರುಬಿಟ್ಟವೆ. ನಮ್ಮ ಹಸ್ಬೆಂಡಲ್ಲಿ ಆಯ್ಕೊಂಡು ಬರ್ತಾವ್ರೆ. ಚೆನ್ನಾಗಿರೋಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಚೆನ್ನಾಗಿರೋವಲ್ಲ ಆಯ್ಕೊಂಬಂದು ಹಣ್ಣಿಗಿಟ್ರೆ 2 ಡೇಸ್ಗೆಲ್ಲ ಹಣ್ಣಾಗುತ್ತೆ. ನೋಡಿ ಅಲ್ಲೊಂದು ಹಣ್ಣು ಎಷ್ಟೊಂದು ಬಿದ್ದವೆ. ಬಾ, ಸಿಗ್ತಾವ ಇನ್ನೂ, ಈ ಕಡೆ ಇನ್ನೂ ಇದ್ದಾವೆ, ಬಾ. ನೋಡಿ ಆಯ್ಕೊಂಬಂದು ಈಗ ಹೆಂಗೆ ಜೋಡಿಸೋರೆ. ಇಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ ಏಕ ಇಟ್ಟವ್ರೆ. ಆ ಗಿಡದ ಎತ್ಕೊಂಬಂದು ಹಂಗೆ ಒಂದೊಂದು ಲೈನ್ ಫುಲ್. ಮರದಲ್ಲಿ ಎಷ್ಟೊಂದು ಹಣ್ಣು ಎಷ್ಟೊಂದು ಇದ್ದಾವೆ ನೋಡಿ. ಇವೆಲ್ಲ ಇವಾಗ ಕೀಳಕ್ಕೆ ಬರಲ್ಲ ಅಲ್ಲ, ಅಂದರೆ ಹಣ್ಣಾಗಿರೋ ಕಿತ್ಕೋಬೋದು. ಏನಕ್ಕೆ? ಹಾಂ ಏನು ಶೈನಿಂಗ್ ಅಂತ ಗೊತ್ತಾಯ್ತಿಲ್ಲ ಮಾವಿನ ತಾವು. ಅದು ಸಲ ಇಷ್ಟು ಗೊತ್ತಿರಲಿಲ್ಲ, ಒಂದೇ ಒಂದು ಉಳುಕಿಲ್ಲ ಈ ಸಲ ಮಾವಿನ. ಹೆಂಗಿರೋ ನೆಕ್ಸ್ಟ್ ವರ್ಷ ತೆಗಿಸ್ಬಿಡ್ತೀವಲ್ಲ, ಅದಕ್ಕೆ ಈ ವರ್ಷ ಚೆನ್ನಾಗಿ ಬಂದ್ಬಿಟ್ಟೈತೆ. ಇಷ್ಟೊಂದು ಬಿಡು, ಏನಕ್ಕೆ ಕೇಳ್ತೀಯಾ? ಗಿಡನೇ ಬಿದ್ದೋಯ್ತೆ ಅಂದಮೇಲೆ ಗಿಡದ ಮಧ್ಯೆ ಇದ್ದೇ ಇರ್ತಾವಲ್ವಾ ಹಣ್ಣು. ಇವನು ಬಂದು ಕಿತ್ಕೊಂಡೋದ್ರೆ ಅವರು ಹಣ್ಣು ಮಾಡಿಸ್ಕೊಂತಾರೆ ಅನ್ಸುತ್ತೆ. ಒಣಗಿದ್ರೆ ಇನ್ನೇನಕ್ಕೂ ಬರಲ್ಲ. ಕಿತ್ಕೋ ಮಗನೆ, ಮ್ಯಾಂಗೋ ಕಿತ್ಕೋ. ಕೀಳು ಇದು ಕಣ್ಗಿಣ್ಣಿಗೆ ಆರ್ಬಿಡುತ್ತೆ ಅದು. ಕಿತ್ಕೋ ಅವನು ಅಂತವನೇ. ಬೇಡ ಅವ್ನು ಯಾಕೋ ಅವ್ರ ಪಪ್ಪ ಹತ್ರ ಹೋಗ್ತಾ ಇಲ್ಲ ಬೆಳಗ್ಗೆಯಿಂದ. ಹಾ ಅಲ್ಲಿ ಮಗನೆ ಮ್ಯಾಂಗೋ. ಗೈಸ್ ನಮ್ಮತ್ತೆ ಚೀಲ ತರ್ತಾರೆ ತುಂಬ್ಕೊಂಡು ಹೋಗಕ್ಕೆ. ಅವ್ರಿಗೆ ಹೆಂಗಿದ್ರು ಗೊತ್ತು ಬಿದ್ದಿರ್ತವೆ ಅಂದ್ಬಿಟ್ಟು. ಇಷ್ಟೊತ್ತಾರು ನನ್ನ ಮಗ ಸೊಸೆ ಬರಲಿಲ್ವಲ್ಲ ಅಂದ್ಬಿಟ್ಟು ಈಗ ಚೀಲ ತೊಗೊಂಬರ್ತಾವ್ರೆ. ಅಲ್ಲಿ ಕಾಯ್ದಿಕ್ಕವ್ರು ನೋಡಿ.
ಇನ್ನೂ ಬಿದ್ದವೆ ಎಷ್ಟೊಂದು. ಇವ್ರು ಅದರಲ್ಲಿ ಸ್ವಲ್ಪ ಚೆನ್ನಾಗಿರೋ ಮಾತ್ರ ಐದಿಕ್ಕವ್ರೆ. ಯಾಕೆ ಚೆನ್ನಾಗಿರಲ್ವ ಅದು? ಆಗ ಬಿದ್ದಿರೋ ಗಿಡದಲ್ಲಮ್ಮ ಎಷ್ಟೊಂದು ಹಣ್ಣವೆ ಗೊತ್ತಾ ಆ ಗಿಡದಲ್ಲೇನೆ. ಮತ್ತೆ ಅಣ್ಣ ಬಿಡ್ಸ್ಕೊಳಕ್ಕಿಲ್ಲ ಚೆನ್ನಾಗಿರವ ಅಣ್ಣ ಚೀಲ ತಂದು ಬಿಡ್ಸ್ಕೊಳ್ರಿ ಅಣ್ಣ. ಓ ಹೋಗೋಣ ಮಗನೆ. ಫುಲ್ ನಿದ್ದೆಗೆ ಬಂದ್ಬಿಟ್ಟವನೆ. ಈಗ ಹೋಗಿ ಪಾಚಿಸ್ಬಿಡ್ತೀನಿ ಬಾ ಮಗನೆ. ಓ ತಂದಿದ್ದು ಮಾವಿನ ಹಣ್ಣೆಲ್ಲ ತೊಳ್ದು ಇಲ್ಲಿ ಎತ್ತಿಡ್ತಾ ಇದ್ದಾರೆ. ಏನಕ್ಕೆ ತೊಳಿತಾ ಇರೋದು? ಮಣ್ಣಾಗಿರುತ್ತೆ ಅಂತ ಅಷ್ಟೇನಾ? ಎಲ್ಲ ಏನು ಜೋಡಿಸ್ತಾ ಇದ್ದಾರೆ. ಅಣ್ಣ ಆಯ್ತು ಅದು ಸ್ವಲ್ಪ ಮೆತ್ತಗೆ ಇದೆ. 3 ದಿನ 2 ದಿನ ತಗೊಳ್ತೀವಿ ನಾವು. ನನ್ನ ಮಗ ಮಲ್ಕೊಂಡ್ಬಿಟ್ಟ. ನಿದ್ದೆ ಬಂದ್ಬಿಟ್ಟು ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಬಂದು ಇದಕ್ಕೆ ಹಾಕ್ತೋಗ್ತಿದ್ದಂಗೆ ಪಾಚ್ಕೊಂಬಿಟ್ಟ. ಅಳ್ಸಿನೇನು ಕಿತ್ತು ತಿನ್ಸು. ಅವನಿಗೆ ತಿನ್ಸು ಅಂತ ಕೊಟ್ಟಿದ್ದು ನಾನು. ನೀನೇ ತಿಂತಿದ್ಯಾ? ಬೇರೆದು ಕೊಡ್ತೀನಿ ಇರು, ತಿನ್ಕೋ ಅದು ನೀನು. ಸೈಡಿಂದ ಕಿತ್ಬಿಟ್ಟು ಕೊಡೋನಿಗೆ. ಅಳ್ಸ್ ನನ್ನ ಮಗಿಗೆ ಹಿಡ್ಕೋಬೇಕು, ಕೈಯಲ್ಲಿ ಎಳ್ಕೊಂಬಿಡ್ತಾನೆ. ಚೆನ್ನಾಯ್ತಾ ಮಗನೆ? ಚೆನ್ನಾಯ್ತಾ? ನಿಮ್ಮ ಅಪ್ಪನೇ ತಿಂತೈತೆ. ಚೆನ್ನಾಯ್ತಾ ಮಗನೆ? ನಿಮ್ಮ ಅಪ್ಪನೇ ತಿಂತದನು. ಟೇಸ್ಟ್ ತೋರಿಸ್ಬಿಟ್ಟು ಬರೀ ನಿಮ್ಮ ಡ್ಯಾಡಿನೇ ತಿಂತೈತೆ ನೋಡು. ಒಂದು ಯೋಚನೆ ಮಾಡ್ತಾನೆ ಎಲ್ಲಾಯ್ತು ಎಲ್ಲಾಯ್ತು ಅಂತ. ಏಯ್ ನೋ ನೋ. ನೋ ಬೇಡ ಬೇಡ, ಕರೆಂಟ್ ಆಯ್ತು. ಚೆನ್ನಾಗಿದೆ. ಫುಲ್ ಹಣ್ಣಾಗಿಲ್ಲ, ಆದ್ರೂ ಟೇಸ್ಟ್ ಸಖತ್ತಾಗುತ್ತೆ. ಸ್ವೀಟ್ ಸ್ವೀಟಾಗಿ. ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ರೊಟ್ಟಿ, ಟೊಮೊಟೊ ಗೊಜ್ಜು ಚಟ್ನಿ, ಅಕ್ಕಿ ರೊಟ್ಟಿ. ಹೆಂಗಿದೆ? ನಮ್ಮತ್ತೆ ಸಕ್ಕತ್ತಾಗಿ ಮಾಡ್ತಾರೆ ರೊಟ್ಟಿ. ಇಲ್ಲಿ ನನ್ನ ಮಗ ಬ್ರೇಕ್ಫಾಸ್ಟ್ ಮಾಡ್ತಾವನೆ. ಅಳಸಿನ ಹಣ್ಣು ಆಯ್ತಾ ಮಗನೆ? ಹಾಂ, ಯಮ್ಮಿ ಯಮ್ಮಿ. ಹೆಂಗೈತೆ? ಹಾಂ, ಚೆನ್ನಾಯ್ತಾ? ಹಣ್ಣಿಗೆ ಹಾಕಿದ್ದು ಕೆಮಿಕಲ್ ಇಲ್ಲ, ಬರೀ ಹುಲ್ಲಲ್ಲಿ ಹಾಕಿ ಹಣ್ಣು ಮಾಡೋ ಮ್ಯಾಂಗೋ. ನೋಡಿ ಹೆಂಗೆ ಕಲರ್ ಆಗೈತೆ ಫುಲ್ಲು. ಅಲ್ಲ ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಾರೆ, ನೋ ಕೆಮಿಕಲ್. ನಮ್ಮ ಗಿಡದ್ದು ಮ್ಯಾಂಗೋ. ಈಗ ನನ್ನ ಮಗ ಎಮ್ಮಿ 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 ಅಂತ ತಿಂತಾನೆ. ವಾವ್, ಹಣ್ಣಾಯ್ತಲ್ಲ? ಸಕ್ಕತ್ತಾಗೈತೆ. ಗಮ್ಮಂತೈತೆ. ಗಮ್ಮಂತ. ನೀನು ಮ್ಯಾಂಗೋ ಲವರಲ್ಲಿ ಯಾಕೆ ಫೀಲ್ ಮಾಡ್ತೀಯಾ? ಹಾಗೆ ಇಲ್ಲಿ ನಮ್ಮ ಗಿಡದ್ದು ಪಪ್ಪಾಯ.
ನಮ್ಮ ಗಿಡದ್ದು ಸೀಬೆ ನೀವು ಇನ್ನೂ ದಪ್ಪ ಆಗಬೇಕಿತ್ತು ಅನ್ಸುತ್ತಲ್ಲ. ಹಣ್ಣಾಗೈತಾ? ಹಾಂ ಹಾಂ ಯಮ್ಮಿ ಯಮ್ಮಿ ಯಮ್ಮಿ. ತಮ್ಮ ಹೆಂಗ ತಿಂತೀಯಾ? ತಿಂತೀಯಾ? ಇದ್ರಲ್ಲಿ ಯಾವ್ದು ಸಕ್ಕದಾಗ ಹಣ್ಣು ಆಯ್ತೋ ಅದು ಕೊಡು ಪಾಪುಗೆ, ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ಸೋಣ. ಏನ್ ಅಷ್ಟೇ ಕಟ್ ಮಾಡ್ತಿದ್ಯಾ? ಅಷ್ಟು ತಿನ್ಸಕ್ಕಾಗಲ್ಲ ಇಟ್ಕೊಂಡು, ದೊಡ್ಡದಾಗ ಕಟ್ ಮಾಡ್ಕೊಡು. ನೀನ್ ತಿಂತಿದ್ಯಾ? ಕೊಡು, ಅರ್ಧ ಕಟ್ ಮಾಡ್ಕೊಡೋದೇನ. ಹಂಗಲ್ಲ ಹಂಗಲ್ಲ, ಹಿಂಗು ಆಫ್ ಹಂಗ್ ಮಾಡು. ಯಮ್ಮಿ, ಚೆನ್ನಾಯ್ತು ನಂಗೆ. ಎಷ್ಟು ಎಂಟಿದ್ದ ನೋಡು. ಯಮ್ಮಿ, ಚೆನ್ನಾಯ್ತಾ? ನಿಮ್ಮ ಅಜ್ಜಿ ನಿಮ್ಮ ತಾತ ಹಾಕಿರೋ ಗಿಡದ ಹಣ್ಣು ತಿನ್ಬಿಟ್ಟೆ ಅಲ್ಲ? ಈ ಟೇಸ್ಟ್ ಸಿಗ. ಚೆನ್ನಾಯ್ತ ಮಗನೆ. ನಾವ್ಯಾರು ತಿನ್ಸದ್ ಬೇಡ ಅಂತ ಅವನೇ ಕಿತ್ಕೊಂಡ್ಬಿಟ್ಟವನೆ. ಅದೇ ಅಡ್ಗಡೆ ದಿತ್ತದು ತುರಿಕೊಂಡು ಚೆನ್ನಾಯ್ತ ಮಗನೆ. ಮಕ್ಳಿಗೆ ಸಿಹಿ ಕಾಣ್ತದಲ್ಲ, ಗೊತ್ತಾನೆ ಬಟ್ಟೆಗೆಲ್ಲ ಮೆತ್ಕತಾನೀಗ. ಅದೇ ಬಟ್ಟೆ ಬಟ್ಟೆ ಅಲ್ಲ ಹೆಂಗ್ ತಗೊಂತಾನೆ. ನಮ್ಮ ಗಿಡದ್ದು ಸೀಬೆಹಣ್ಣು ಹೆಂಗಿದೆ, ನಾನು ಇದುವರೆಗೂ ತಿಂದೇ ಇಲ್ಲ. ಅಂದರೆ ಬೇರೆ ಗಿಡದ್ದು ಅದಕ್ಕೂ ಮುಂಚೆ ಒಂದು ಗಿಡ ಹಾಕಿದ್ವಿ, ಅದು ತಿಂದಿದ್ವಿ. ಇದು ಹೊಸ್ತಾಗಿ ಹಾಕಿದ ಗಿಡದ್ದು. ಬಟ್ ಇದು ಕಾಯಿ ದಪ್ಪ ಆಗುತ್ತೆ ಅಂದ್ಕೊಂಡೆ, ಬಟ್ ಸಣ್ಣ ಬಿಟ್ಟಿದೆ. ಹೆಂಗಿದೆ ಅಂತ ಹೇಳ್ತೀನಿ ನೋಡಿ ತಿಂದ್ಬಿಟ್ಟು. ಹಣ್ಣಾಗಿದೆ ಅಂತ ಕಿತ್ಕೊಂಬಂದು ಕೊಟ್ಟವ್ರೆ. ಇದುವರೆಗೂ ನಂಗೆ ಸೀಬೆಹಣ್ಣು ತಿನ್ನಕ್ಕೆ ಬಿಟ್ಟಿಲ್ಲ, ಇದೇ ಫಸ್ಟ್ ಟೈಮ್. ತಿನ್ನಂಗಿಲ್ಲ, ಮತ್ತೆ ತಿನ್ನಂಗಿಲ್ಲ. ನೀ ತಿಂತಾ ಇದ್ದೆ ಅಷ್ಟೇ. ಏನಿಲ್ಲ, ಇವಾಗ 7 ತಿಂಗಳಾಯ್ತಲ್ಲ. ಲಾಸ್ಟ್ ಟೈಮೇ ಹೇಳಿದ್ರು ತಿನ್ನಂಗಿಲ್ಲ ಕಣವ ಅಂತ ನೀಟಾಗಿ ಹೇಳೋರೆ. ಆದ್ರೂ ನೀನು ಕೇಳಲ್ಲ ಮಾತು, ತಿಂತಾ ಇದೆಯಾ? ಕೆಂಪಣ್ಣು ಚೆನ್ನಾಗಿದೆ. ಬಟ್ ಇಷ್ಟು ಚಿಕ್ಕ ಹಣ್ಣು ಏನು ಕಲರಾಗಿ ಎಷ್ಟು ಚೆನ್ನಾಗಿ ನೋಡು. ನನ್ನ ಮಗ ನಿದ್ದೆ ಮಾಡ್ತಿಲ್ಲ, ಅಳ್ತಾವನೆ. ಮಾವಿನ ಹಣ್ಣು ತಿನ್ನಲ್ಲ, ಜೋರಾಗಿ ಹಿಂಗೆ ಹೊಡ್ಕತಾನೆ ಅಂದ್ಬಿಟ್ಟು ಕಿತ್ ಸೈಡ್ ಇಕ್ಕಿದ್ದೀನಿ. ನೋಡ್ತಾವನೆ ಏನು ಮಾಡೋದು. ಒಂಚೂರು ಏನಾದರೂ ಮಾಡೋದು ಹತ್ಬಿಡೋಣ ಗ್ಯಾಪಲ್ಲಿ ಅಂತ. ಸೀಬೆಹಣ್ಣು ತಿಂತೀರಾ ಮಗನೆ? ಇಲ್ಲಿ ಬಂಗಾರು ನೋ ರಿಯಾಕ್ಷನ್. ಫೋನ್ ಬೇಕು. ಏನು ಮಾಡ್ಕೊಂಡಿರೋದು ಮಗನೆ ನೀನು? ಹಾಂ, ಕಟ್ ಮಾಡಿಕೊಟ್ರೆ ರುಬ್ಕಂತ್ಯಾ? ಇದ್ರಲ್ಲಿ ಆಟ ಆಡಲಿ ಅಂತ ಕೊಟ್ಟರೆ ಏನಿದೆಲ್ಲ? ಹಾಂ, ಏನಿದು ಇದೇನಿದು ನೀನು ಅವತಾರ? ಹಾಂ, ಹೆಂಗೆ ಓಪನ್ ಮಾಡ್ಕೊಂಡವನು? ಹೆಂಗೆ ಓಪನ್ ಮಾಡ್ಕೊಂಡ? ನಾವು ಅಳ್ತಿದ್ನಲ್ಲ, ಅಟ್ಲೀಸ್ಟ್ ಹಿಂಗೆ ಕೊಟ್ರೆ ಆಟ ಆಡ್ಕೊಂಡು ಸುಮ್ಮನಿರ್ತಾನೆ ಅಂತ ಕೊಟ್ರೆ ಓ ಪ್ರೆಸ್ ಮಾಡವನೇ. ಹಾಂ ನೋಡಿ ಹೆಂಗೆ ಮಾಡ್ಕೊಂಡವನೇ. ಬಟ್ಟೆ ಗಿಟ್ಟೆ ಎಲ್ಲ ರುಬ್ಕೊಂಡು. ಬಾ ಸ್ನಾನ ಮಾಡ್ಬಾ ನೀನು, ಬಾ ಸ್ನಾನ ಮಾಡಿಸ್ತೀವಿ ಬಾ. ಎಷ್ಟು ಗಲೀಜು ಮಾಡ್ಕೊಂಡಿದ್ಯಾ ಗೊತ್ತಾ ನೀನು? ನಿಮ್ಮ ಪಪ್ಪ ನೋಡು ಸುಮ್ಮನೆ ನೋಡ್ಕೊಂಡು ಮಲಗಿರೋದ, ಮಗ ತಿನ್ನಲಿ ಅಂದ್ಬಿಟ್ಟು. ತೆಗಿ ಮಗನೇ, ಸಾಕು ತೆಗಿ. ಯಾರಿಗೆ ಹೇಳ್ತಿರೋದು? ತೆಗಿ, ಸಾಕು ತೆಗಿಯೋ. ತೂತ ಮಾಡ್ಕೊಂಬಿಟ್ಟಾನೆ. ತೆಗಿ ಮಗನೆ, ಸಾಕು ತೆಗಿಯಪ್ಪ. ಬಿಡು ಹೆಂಗ್ ಮಾಡ್ಕೊಂಡವನು. ಯಪ್ಪ ಕೊಡು, ಸಾಕು ಬಿಡು ಸಾಕು. ನೋಡಿ ಏನಿದು? ಹಾಂ, ಇದೇನಿದು ಮುಷ್ಣಿ? ಏನಿದು? ಹಾಂ, ನೋಡ್ಕೊಂಡಿದ್ದೀನಿ ಮುಷ್ಣಿ ಹೆಂಗೈತೆ ಅಂತ ಒಂದ್ಸಲಿ. ಹಾಂ, ನೋಡ್ಕೊಂಡಿದ್ಯೇನೋ? ಹಾಕಿ ಪ್ರೆಸ್ ಮಾಡಿ ಕಿತ್ಬಿಡೋನು ಹಂಗೇನೆ. ಹಣ್ಣ ಹೊಡಿತಲ್ಲ, ಬಂದ್ಬಿಟ್ಟೈತದು. ಮಾವಿನ ನೋಡ್ದ ಓಪನ್ ಮಾಡಂಗೆ ಆಗ್ಬಿಟ್ಟ.
ನೋಡಿ ನೋಡಿ ಅವ್ನ ರಿಯಾಕ್ಷನ್ ನೋಡಿ, ಏನೋ ಗೊತ್ತೇ ಇಲ್ವೇನೋ ಅನ್ನೋ ಥರ ಹೆಂಗ್ ಡವ್ ಮಾಡ್ತಾವನೆ. ನೋಡು ಏನ್ ಡವ್ ಮಾಡ್ತಾನೆ. ಕೊಡ್ಲಿ ಅಂತ ನಕ್ಕಂಡ್ರೆ ಕೊಡ್ತಾರೆ. ಮಗಿಗೆ ಪಾಪ ಇನ್ನೋಸೆಂಟ್ ಮಗ ಅದು. ನೀನೇ ನೋಡ್ಕೊಂಡು 10 ವರ್ಷ ಬಿಡ, 1 ವರ್ಷ ಬಿಡು, 2 ವರ್ಷ ನೋಡಿ ನಿನಗೆ ಅಪ್ಪ ಹಿಂಗಿದ್ದೀನ ಅಂತ. 1 ವರ್ಷ ಗೊತ್ತಾಗಲ್ಲ, 2 ವರ್ಷ ನೀನು ನೋಡ್ಬೇಕು ಈ ವಿಡಿಯೋ ಫೋಟೋನ. ಏನು ಪಪ್ಪ ಅಂತ ನಿನ್ನೆ ಬೇರೆ ನೋಡ್ರಿ ಅಪ್ಪ ಅನ್ನೋದು, ನಾವೇ ಸುಮ್ಮನೆ ಹಂಗೆ ಇದೀವಿ ಆಯ್ತಾ. ಅಂತ ನಾನು ನಿಮಗೆ ತೋರಿಸಿದ್ನಲ್ಲ, ಆ ಗಿಡದಲ್ಲಿ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಹಣ್ಣು ಕಿತ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಗಿಡದವ್ರಿಗೆ ಫೋನ್ ಮಾಡಿದ್ವಿ, ಅವರೇನು ಕಾಲ್ ಪಿಕ್ ಮಾಡಿ ರೆಸ್ಪಾನ್ಸ್ ಮಾಡಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಚೆನ್ನಾಗಿರೋ ಅಂಥದ್ದನ್ನೆಲ್ಲ ಕಿತ್ಕೊಂಡು ಊರಿಗೆ ತೊಗೊಂಡೋಗೋಣ ಅಂದ್ಬಿಟ್ಟು ಕಿತ್ಕೊಳಕ್ಕೆ ಬಂದಿದ್ದೀನಿ. ಅಲ್ಲಿ ಎಷ್ಟು ಸಿಗುತ್ತೆ ಏನು ಅಂತ ನೋಡೋಣ ಬನ್ನಿ. ನೋಡು ಎಷ್ಟೆಷ್ಟು ಮಾವಿನವೆ ಬಿದ್ದೋರೆ ಮರ, ಎಷ್ಟು ಸಿಗುತ್ತೆ ಅಂತ ಲಾಸ್ಟ್ ತೋರಿಸ್ತೀನಿ ನಿಮಗೆ. ನನಗೆ ಅನ್ಸಿದ ಪ್ರಕಾರ ಒಂದು 300 ಮೇಲೆ ಸಿಗುತ್ತೆ. ಎಲ್ಲ ಚೆನ್ನಾಗಿರೋ ಮಾತ್ರ ಕಿತ್ಕೊಂಡ್ರೆ, ಇಲ್ಲ ಎಲ್ಲ ಸೇರಿ ಎಲ್ಲ ಏನು ಕೀಳ್ತೀಯ, ಚೆನ್ನಾಗಿರೋ ಮಾತ್ರ ಕೀಳು. ಹಣ್ಣಾಗ ಅಂಥವು ಅವರೆಲ್ಲ ಪೌಡ್ರ್ ಹಾಕೊಂಡು ಮಾಡ್ತಾರೆ. ಏನು ಪೌಡರ್ ಹಾಕ್ಬಿಡಿ ಬಂದ್ಬಿಟ್ಟವೆ. ಚಿಕ್ಕೆ ಬಂತಲ್ಲ ಇದು. ಕಿಟ್ಟು ತುಂಬಿ ಇವಾಗ ಚೀಲ ತುಂಬ್ತಾ ಇರೋದು. ಚೀಲ ತುಂಬ ನೋಡುವಂತ ಇದರಲ್ಲಿ ಎಷ್ಟಾವೆ ಬಕೆಟಲ್ಲಿ? 80 ಕಾಯಿವೆ, 80-100 ಇರೋಣ. ಎಲ್ಲ ಕಡ್ದು ಸೈಡ್ಗೆ ಹಾಕ್ತಾವ್ರೆ. ಮರ ಆವಾಗಲೇ ಹೆಂಗೆ ಕಾಣಿಸ್ತಿತ್ತು, ಇವಾಗ ಹೆಂಗೆ ಕಾಣಿಸ್ತೈತೆ ನೋಡು. ಎಲ್ಲ ಕೊಂಬೆಗಳೆಲ್ಲ ಕಡ್ದು ಸೈಡಿಗೆ ಬಿಸಾಕ್ಬಿಟ್ಟವ್ರೆ. ಒಂದು ಬುಟ್ಟಿ, ಇಲ್ಲೊಂದು ಚೀಲ. ಕೆಲಸ ಮಾಡೋಣ, ಕಟ್ ಮಾಡ್ತೀನಿ ಬಿಟ್ಬಾರ್ದು ಹೋಗ್ಬಿಟ್ಟು ಮತ್ತೆ ಆಗಿದೆ. ಅಲ್ಲೊಂದು ಬುಟ್ಟಿ ಇದೆ, ತಗೊಂಡು ಹೋಗ್ತಾ ಇದ್ದೀವಿ. ಗಾಡಿಯಿಂದ ಬಿಡಿಸ್ಲಿಲ್ವಾ? ಯಾಕೆ ಹಂಗಿದ್ರೆ ಫುಲ್ ಬಿಡಿಸಿಲ್ಲ, ಸಾಕು ಬಿಡು. ಐಟಮ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ. ತುಮಕೂರಲ್ಲಿ ಮಳೆ ಬರ್ತಿದೆ ಅಂತ ಅಮ್ಮ ಫೋನ್ ಮಾಡಿದ್ರು. ನೋಡ್ಬೇಕೇನಾಗುತ್ತೋ ಗೊತ್ತಿಲ್ಲ. ಈ ವ್ಲಾಗ್ ತುಂಬ ಲೆಂತಿ ಆಗೋಯ್ತು. ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಹಿಟ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.